ಎಲ್ಲರಿಗೂ ನನ್ನ ನಮಸ್ಕಾರ. ವಾಲ್ಮೀಕಿಗಳು ರಾಮಾಯಣವನ್ನು ಬರೆಯೋದಕ್ಕಿಂತ ಮುಂಚೆನೇ ಶ್ರೀರಾಮನ ಪರಮ ಭಕ್ತನಾದಂಥ ಹನುಮಂತ ಕೂಡ ರಾಮಾಯಣವನ್ನು ಬರೆದಿದ್ದ. ಆ ರಾಮಾಯಣವನ್ನು ಹನುಮಂತ ಏನು ಮಾಡ್ದ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತ ಬಂಡೆಯ ಮೇಲೆ ತನ್ನ ಉಗುರುಗಳಿಂದ ರಾಮನ ಕಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೀತಾನೆ. ಈ ರಾಮನ ಕಥೆಯು ವಾಲ್ಮೀಕಿ ರಾಮಾಯಣಕ್ಕಿಂತ ಮುಂಚೆಯೇ ಬರೆಯಲ್ಪಟ್ಟಿರುತ್ತೆ ಮತ್ತು ಇದನ್ನು ಹನುಮದ್ ರಾಮಾಯಣ ಅಂತ ಕರೆಯಲಾಗುತ್ತೆ. ರಾಮನು ರಾವಣನನ್ನು ಗೆದ್ದ ನಂತರ ಅಯೋಧ್ಯೆಯಲ್ಲಿ ಆಳ್ವಿಕೆಯನ್ನು ಪ್ರಾರಂಭಿಸಿದಾಗ ಮತ್ತು ಹನುಮಂತನು ಹಿಮಾಲಯಕ್ಕೆ ಹೋದಾಗ ಈ ಘಟನೆ ಸಂಭವಿಸುತ್ತೆ. ಅಲ್ಲಿ ಹನುಮಂತನು ಶಿವನು ತಪಸ್ಸು ಮಾಡುವ ಸಮಯದಲ್ಲಿ ಬಂಡೆಯ ಮೇಲೆ ಪ್ರತಿದಿನ ತನ್ನ ಉಗುರುಗಳಿಂದ ರಾಮಾಯಣದ ಕಥೆಯನ್ನು ಬರಿತಾ ಇರ್ತಾನೆ. ಈ ರೀತಿಯಾಗಿ ಹನುಮಂತನು ರಾಮನ ಮಹಿಮೆಯನ್ನು ಉಲ್ಲೇಖಿಸಿ ಹನುಮದ್ ರಾಮಾಯಣವನ್ನು ರಚಿಸ್ತಾನೆ. ಇದಾದ ಸ್ವಲ್ಪ ಸಮಯದ ನಂತರ ಮಹರ್ಷಿ ವಾಲ್ಮೀಕಿಗಳು ಕೂಡ ವಾಲ್ಮೀಕಿ ರಾಮಾಯಣವನ್ನು ಬರೀತಾರೆ ಮತ್ತು ಅದನ್ನು ಬರೆದ ನಂತರ ಶಿವನಿಗೆ ತೋರಿಸಿ ಶಿವನಿಗೆ ಅರ್ಪಿಸುವ ಬಯಕೆ ವಾಲ್ಮೀಕಿಗಳಿಗಾಗುತ್ತೆ. ತನ್ನ ರಾಮಾಯಣದೊಂದಿಗೆ ಶಿವನ ನಿವಾಸವಾದ ಕೈಲಾಸ ಪರ್ವತವನ್ನು ತಲುಪ್ತಾರೆ. ಅಲ್ಲಿ ಅವರು ಹನುಮಂತ ಮತ್ತು ಹನುಮಂತ ಬರೆದ ಹನುಮದ್ ರಾಮಾಯಣವನ್ನು ನೋಡ್ತಾರೆ. ಹನುಮಂತನ ರಾಮಾಯಣ ನೋಡಿದ ವಾಲ್ಮೀಕಿಗಳು ನಿರಾಶೆಗೊಳ್ತಾರೆ. ವಾಲ್ಮೀಕಿಯವರನ್ನು ನೋಡಿ ನಿರಾಸೆ ಕಾರಣವೇನೆಂದು ಹನುಮಂತ ಕೇಳ್ತಾನೆ. ಆಗ ಮಹರ್ಷಿಗಳು ಬಹಳ ಕಷ್ಟಪಟ್ಟು ರಾಮಾಯಣವನ್ನು ಬರೆದೆ, ಆದರೆ ನಿಮ್ಮ ರಾಮಾಯಣ ನೋಡಿದಾಗ ಈಗ ನಾನು ಬರೆದ ರಾಮಾಯಣ ಉಪಯೋಗಕ್ಕೆ ಬರೋದಿಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ವಾಲ್ಮೀಕಿಯ ಮಾತನ್ನು ಕೇಳಿದ ಹನುಮಂತ ಪರ್ವತದ ಬಂಡೆಯನ್ನು ಒಂದು ಭುಜದ ಮೇಲೆ ಎತ್ತಿಕೊಂಡು ವಾಲ್ಮೀಕಿಗಳ ಜೊತೆಗೆ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ತಾನು ಬರೆದ ರಾಮಾಯಣವನ್ನು ಶ್ರೀರಾಮನಿಗೆ ಸಮರ್ಪಿಸಿ ಸಮುದ್ರದಲ್ಲಿ ಮುಳುಗಿಸ್ತಾನೆ. ಅಂದಿನಿಂದ ಹನುಮಂತನು ರಚಿಸಿದ ಹನುಮದ್ ರಾಮಾಯಣ ಲಭ್ಯವಿಲ್ಲ. ಅದನ್ನು ಇನ್ನೂ ಕೂಡ ಸಮುದ್ರದಲ್ಲೇ ಇದೆ ಎನ್ನುವ ನಂಬಿಕೆ ಇದೆ. ಎಲ್ಲರಿಗೂ ಧನ್ಯವಾದಗಳು. ಜೈ